ಓಕೆ, ಇಟ್ಸ್ ನಾಟ್ ಅಬೌಟ್ ಸೀರಿಯಲ್ ಮ್ಯಾಮ್, ಇಟ್ಸ್ ಅಬೌಟ್ ವರ್ಕ್. ವರ್ಕ್ ವರ್ಕ್ ಅನ್ನೋದು ಅಂದರೆ ಅಲ್ಲಿರೋ ಇವಾಗ ಎಕ್ಸಾಂಪಲ್ ನನಗೆ ಸೀರಿಯಲಿಂದ ಅಂದರೆ ಮ್ಯಾಮ್ ಭಾಳಷ್ಟು ರೆಕಗ್ನೇಷನ್ ಸಿಕ್ಕಿದೆ. ಐ ಕಾಂಟ್ ಸೇ ಲೈಕ್ ಸೀರಿಯಲ್ ಇಸ್ ಬ್ಯಾಡ್ ಅವ್ರ ಲೈಕ್ ಸಿನಿಮಾ ಇಸ್ ಬ್ಯಾಡ್. ಐ ಥಿಂಕ್ ಕೆಲಸದ ಏನಾಗುತ್ತೆ, ನೀವು ಮಾಡುವಂಥ ವರ್ಕ್ ನಿಮ್ಗೆ ಎಷ್ಟು ಇಷ್ಟ ಆಗ್ತಿದೆ, ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ ಆ ವರ್ಕ್ಗೆ ಅಂತ. ನಂಗೆ ಸೀರಿಯಲ್ ಏನಾಗ್ತಿರುತ್ತೆ ಅಂದರೆ ಅಲ್ಲಿ ಪರ್ಟಿಕ್ಯುಲರ್ ಇಸ್ ಬಿಸ್ನೆಸ್ ಬೇಸಿಕಲಿ. ಅವ್ರಿಗೇನೊಂದು ಪ್ರಾಡಕ್ಟ್ ಸೆಲ್ ಮಾಡಬೇಕಾಗಿರುತ್ತೆ, ಒಂದು ರೀತಿಯಲ್ಲಿ ಹೋಗ್ತಿರ್ತಾರೆ, ಒಂದು ಫಾರ್ಮ್ಯಾಟ್ ಇರುತ್ತೆ ಅವಾಗೆ. ಸೊ ಆ ಫಾರ್ಮ್ಯಾಟ್ ಒಂದು ಆರ್ಟಿಸ್ಟ್ಗೆ ಅದು ಮೊನೋಟನಸ್ ಅನ್ಸ್ಬಿಡುತ್ತೆ. ಯು ಸ್ಟಾರ್ಟ್ ಗೋಯಿಂಗ್ ಆ್ಯಕ್ಟಿಂಗ್ ವೆರಿ ಲೇಮ್, ಡೈಲಾಗ್ಸ್ ತೊಗೊಳ್ದೆ ಸುಮ್ಮನೆ ಪ್ರಾಂಪ್ಟ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡೋದು. ಸೊ ನಮ್ಮನ್ನು ನಾವೇ ಅಲ್ಲಿ ಕೊಲ್ತಾ ಹೋಗ್ತೀವಿ ಅಂತ ಒಂದು ಕಡೆ ಅನಿಸ್ತು ನನಗೆ. ಅಲ್ಲೂ ವರ್ಕ್ ಪ್ಯಾಟರ್ನ್ ಇವಾಗ ಟೈಮ್ ಕೊಟ್ಟು ಮಾಡ್ತೀವಿ ಅಂದರೆ ಅಲ್ಲಿ ಹಂಗೆ ಆಗಲ್ಲ. ಯು ನೀಡ್ ಎಪಿಸೋಡ್ಸ್ ಟು ವರ್ಕ್ ಆ್ಯಂಡ್ ನೀಡ್ ಟು ಟೆಲಿಕಾಸ್ಟ್. ಬ್ಯಾಂಕಿಂಗ್ ಮಾಡಬೇಕಾಗುತ್ತೆ, ಪ್ರೊಡಕ್ಷನ್ ಹೌಸ್ ಇರುತ್ತೆ, ಚಾನಲ್ ಇರುತ್ತೆ, ಅಪ್ರೂವಲ್ಸ್ ಇರುತ್ತೆ. ಆ್ಯಂಡ್ ಆ ಪ್ರಾಸೆಸ್ಸಲ್ಲಿ ಅದು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದಿಷ್ಟು ಟೈಮ್ ಬೇಕು. ನಾವು ಸ್ಟಾರ್ಟಿಂಗ್ ನಾನು ಪಾತ್ರ ಮಾಡೋಕೆ ಆರ್ಟಿಸ್ಟಿಕ್ ಆಗಿ ನೋಡ್ತಾ ಇದ್ದೆ. ಮಾಡ್ತಾ 3-4 ವರ್ಷ ನಾವು ಹತ್ತಿರ 5 ವರ್ಷ ಮಾಡಿದ್ವಿ. 1400 ಎಪಿಸೋಡ್ಸ್ ಫಾರ್ ಝೀ. ಅವಾಗ ಅರ್ಥ ಆಗಿದ್ದೇನೆಂದರೆ ದಿಸ್ ಇಸ್ ಜಸ್ಟ್ ಲೈಕ್ ಒಂದು ಪ್ರಾಡಕ್ಟ್. ನಾವೆಲ್ಲ ಪ್ರಾಡಕ್ಟ್ಸ್, ನಮ್ಮನ್ನು ಇವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅಂದರೆ ಇಟ್ ಇಸ್ ಲೈಕ್ ಒಂದು ಕೈಂಡ್ ಆಫ್ ಬಿಸ್ನೆಸ್ ಅಂತ ಅನ್ನಿಸ್ತು ನನಗೆ ಟಿ ವಿ ಅನ್ನೋದು. ಅದಕ್ಕೆ ಅಲ್ಲಿಗೆ ಏನೋ ಮನಸ್ಸೆಲ್ಲ ಅಷ್ಟು ಹೋಗಬೇಕು ಅನ್ನೋದು.